ರೂಮ್ ಮಾಡ್ಕೊಂಡಿರೋ ಹುಡುಗರಿಗೆ ಬ್ಯಾಚುಲರ್ಸ್ಗೆ ಈಸಿಯಾಗಿರೋ ಟೇಸ್ಟಿಯಾಗಿರೋ ರೆಸಿಪಿಯನ್ನು ಇವತ್ತು ಮಾಡೋಣ. ಎಲ್ಲರನ್ನೂ ಮಾತಾಡಿಸ್ದು ಅಡುಗೆ ಆಟಕ್ಕೆ ಸ್ವಾಗತ. ಅಡುಗೆ ಆಟದಲ್ಲಿ ಇವತ್ತು ಈಸಿಯಾಗಿರೋ ಟೇಸ್ಟಿಯಾಗಿರೋ ಟೊಮೆಟೊ ರಸಮನ್ನು ಮಾಡೋಣ. 3 ಟೊಮೆಟೊ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಒಮ್ಮೆ ಮಾಡಿ ಎಷ್ಟು ಟೇಸ್ಟಿಯಾಗಿರುತ್ತೆ, ಎಷ್ಟು ಸುಲಭ ಮಾಡೋದು ಅಂದರೆ ನೀವು ಕಲ್ಪನೆನೂ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಇದನ್ನೆಲ್ಲವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡೆ. 2 ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ನಾವು ಕುದಿಲಿಕ್ಕೆ ಇಡೋಣ. ಅದು ಆ ಕಡೆ ಕುದೀತಾ ಇರಲಿ, ಈ ಕಡೆ ನಾವು ರುಬ್ಬೋ ಕೆಲಸ ಮಾಡೋಣ. ಮಿಕ್ಸಿ ಜಾರಿಗೆ 1 ಟೀ ಸ್ಪೂನ್ ಜೀರಿಗೆ, 5-6 ಕಾಳುಮೆಣಸು, ಹಾಗೆ 1 ಕೆಂಪು ಮೆಣಸು, ಹಾಗೂ 2 ಲವಂಗ, ಹಾಗೂ 1 ಇಂಚು ಚಕ್ಕೆಯನ್ನು ಹಾಕಿ ರುಬ್ಕೊಳ್ಳೋಣ. ಇದಕ್ಕೆ ನೀರನ್ನು ಹಾಕೋದು ಬೇಡ, ಹಾಗೆ ರುಬ್ಕೊಳ್ಳಿ. ನೀರು ಹಾಕಿ ರುಬ್ಕೊಂಡ್ರೆ ಯಾವುದು ಕೂಡ ನುಣ್ಣಗಾಗೋದೇ ಇಲ್ಲ. ಅದಕ್ಕೆ ನೀರು ಹಾಕದೆ ರುಬ್ಕೋಬೇಕು. ನೋಡಿ, ಈ ರೀತಿ ಇರಲಿ. ಈ ಕಡೆ ಟೊಮೆಟೊ ಕುದೀತಾ ಇದೆ, ಬೇಯ್ತಾ ಇದೆ. ಇದರಲ್ಲಿ ಈಗ 2 ಸೌಟನ್ನು ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಆರಿದ ಮೇಲೆ ಹಾಕಿ. ನೋಡಿ, 2 ಸೌಟ್ ಹಾಕೋತಾ ಇದ್ದೀನಿ. ಈಗ ಇದಕ್ಕೂ ನೀರನ್ನು ಆ್ಯಡ್ ಮಾಡೋದು ಬೇಡವೇ ಬೇಡ, ಹಾಗೆ ರುಬ್ಕೊಳ್ಳಿ. ನೋಡಿ, ಈ ರೀತಿಯಾಗಿರಲಿ. ಆರೋಕ್ಕೂ ಬಿಡದೆ ನಾನು ಹಾಗೆ ರುಬ್ಕೊಂಡೆ. ಈಗ ಒಲೆ ಮೇಲೆ ಕುದೀತಾ ಇರುವಂತಹ ಟೊಮೆಟೊಕ್ಕೆ ಇದನ್ನು ಆ್ಯಡ್ ಮಾಡ್ಕೋಬೇಕು. ಅಡುಗೆ ಆಟ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಬೇರೆ ರೀತಿಯಾದಂಥ ಸುಲಭವಾದಂಥ ಅಡುಗೆಗಳನ್ನು ಮಾಡೋಣ. ನೋಡಿ, ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದರಲ್ಲಿರೋ ಮಸಾಲೆಯನ್ನೆಲ್ಲವನ್ನು ಕೂಡ ನಾನು ವೇಸ್ಟ್ ಆಗದೆ ಇರೋ ಹಾಗೆ ಮಾಡ್ಕೋತಾ ಇದ್ದೀನಿ. ಇದನ್ನು ಈಗ ಸಾರಿಗೆ ಹಾಕ್ಕೋಬೇಕು. ಹಾಗೆ ಇದ್ರ ಜೊತೆಗೆ ಮತ್ತೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಅರ್ಧ ಚಮಚ ಬೆಲ್ಲ ಬೇಕೇ ಬೇಕು, ಟೇಸ್ಟ್ ಸಖತ್ತಾಗಿರುತ್ತೆ. ಹಾಗೆ 2 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ. ಈಗ ಚೆನ್ನಾಗಿ ಒಂದು ಸಲ ಸೌಟಿಂದ ಕೈಯಾಡಬೇಕು. ಘಮ್ ಅಂತ ಇದೆ. ಸುಲಭ ಮಾತ್ರ ಅಲ್ಲ, ಎಷ್ಟು ಬೇಗ ಮಾಡ್ಬೋದು ಗೊತ್ತಾ? ಇದನ್ನು 5 ನಿಮಿಷದ ಒಳಗಡೆ ಮಾಡ್ಬೋದು. ಈಗ ಒಗ್ಗರಣೆ ಸೌಟು ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡೆ. ಹಾಗೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ಕಾಳನ್ನು ಹಾಕ್ಕೋಬೇಕು. ಇದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಸಾರಿಗೆ ಒಗ್ಗರಣೆಯನ್ನು ಮಾಡಿ. ನೀವೇ ಶೆಫೇನೋ ಅನ್ನೋ ಫೀಲ್ ನಿಮಗೆ ಖಂಡಿತ ಬರುತ್ತೆ. ಒಮ್ಮೆ ಟ್ರೈ ಮಾಡಿ. ತುಂಬ ಸುಲಭ ಮಾಡೋದು ಕೂಡ. ಹೀಗೆ ರುಚಿ ರುಚಿಯಾದಂತಹ ಅಡುಗೆಗಳನ್ನು ಅಡುಗೆ ಆಟದಲ್ಲಿ ಮಾಡ್ತಾ ಇರೋಣ, ತಿಂತಾ ಇರೋಣ. ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.